ಹೊಸ ವರ್ಷ ಸ್ವಾಗತಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನ್ಯೂ ಇಯರ್ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಯುವ ಸಮೂಹ ಕೂಡ ಸಜ್ಜಾಗಿದೆ. ಇನ್ನೊಂದು ಕಡೆ ಸಿಲಿಕಾನ್ ಸಿಟಿಯಲ್ಲಿ ಹೈ ಅಲರ್ಟ್. ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತು. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಯುವ ಸಮೂಹ ಸಜ್ಜಾಗಿದೆ. ಒಂದೊಂದು ಕಡೆ ಸಿಲಿಕಾನ್ ಸಿಟಿಯಲ್ಲಿ ಹೈ ಅಲರ್ಟ್. ಹೊಸ ವರ್ಷ ಸೆಲೆಬ್ರೇಷನ್ಗೆ ಖಾಕಿ ಕಟ್ಟುನಿಟ್ಟಿನ ರೂಲ್ಸ್ ಅನ್ನು ಜಾರಿ ಮಾಡ್ತಾ ಇದೆ. ಹಾಟ್ಸ್ಪಾಟ್ ಪಬ್ಬು ರೆಸ್ಟೋರೆಂಟ್ಗೆ ಗೈಡ್ಲೈನ್ ಅನ್ನು ಹೊರಡಿಸಲಾಗಿದೆ. ಹೊಸ ವರ್ಷಕ್ಕೆ 20 ದಿನ ಮುಂಚೆಯೇ ಗೈಡ್ಲೈನ್ಸ್. ಪಬ್ಬು, ಬಾರು, ರೆಸ್ಟೋರೆಂಟ್ ಮಾಲೀಕರ ಜೊತೆಗೆ ಸಭೆಯನ್ನು ನಡೆಸಲಾಗುತ್ತೆ. ಗೋವಾ ಪಬ್ ಅಗ್ನಿ ದುರಂತದ ಬೆನ್ನಲ್ಲೇ ಖಾಕಿ ಹೈ ಅಲರ್ಟ್ ಆಗಿದೆ. ಪಾರ್ಟಿ ವೇಳೆ ಅನಾಹುತ ಆದರೆ ಅದಕ್ಕೆ ನೇರ ಹೊಣೆ ಮಾಲೀಕರೇ ಆಗಿರ್ತಾರೆ. ಹೀಗಾಗಿ ಫೈರ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟು ಅದರ ಜೊತೆಗೆ ಈ ಗೈಡ್ಲೈನ್ಸಲ್ಲಿ ಏನಿದೆ ಅನ್ನುವಂಥ ವಿಚಾರ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಪರ್ಮಿಷನ್ ಇರಬೇಕು. ಯಾವುದೇ ಕಾರಣಕ್ಕೂ ವಿತೌಟ್ ಪರ್ಮಿಷನ್ ಯಾವುದು ನಡೆಸೋ ಹಾಗಿಲ್ಲ. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಅನಾಹುತ ನಡೆದ್ರೆ ಅದಕ್ಕೆ ಮಾಲೀಕರೇ ನೇರ ಹೊಣೆ ಆಗಿರ್ತಾರೆ. ಪಬ್ಬು ಬಾರ್ನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಗ್ರಾಹಕರನ್ನು ಸೇರಿಸ್ಕೊಳ್ಳೋಂಗಿಲ್ಲ. ಆಮೇಲೆ ಏನು ಟೈಮ್ ಫಿಕ್ಸ್ ಮಾಡಿರ್ತಾರೆ ಆ ಟೈಮ್ ಅದರೊಳಗೆ ಅಷ್ಟೇ. ಅದಾದಮೇಲೆ ಯಾವುದೇ ರೀತಿಯಾದಂಥ ಸರ್ವಿಸ್ಗಳು ಕೊಡೋ ಹಾಗಿಲ್ಲ. ಪ್ರತಿ ಬಾರು ಪಬ್ಬು ಸೆಲೆಬ್ರೇಷನ್ ನಡೆಯೋ ಜಾಗದಲ್ಲಿ CCTVಯನ್ನು ಕಡ್ಡಾಯವಾಗಿ ಹಾಕಿಸ್ಬೇಕು. ಆಮೇಲೆ ಮಹಿಳೆಯ ಸುರಕ್ಷತೆ ಕುರಿತು ಭಾಳ ಎಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ಗೈಡ್ಲೈನ್ಸನ್ನು ಹೊರಡಿಸಲಾಗಿದೆ. ಪಾರ್ಟಿ ಮಾಡೋದಕ್ಕೆ ಫೈರ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ತೆಗೆದುಕೊಳ್ಳೇಬೇಕು. ಅದಕ್ಕೋಸ್ಕರ ನಾವು ನಿನ್ನೆ ಪ್ರೆಸ್ ಮೀಟ್ ಮಾಡಲಿಲ್ಲ, ಇವತ್ತು ಪ್ರೆಸ್ ಮೀಟ್ ಮಾಡ್ತಾ. ಯಾಕಂದರೆ ಮಧ್ಯಾಹ್ನ ನಂತರ ನಮ್ಮದು ಇಂಟರ್ ಡಿಪಾರ್ಟ್ಮೆಂಟಲ್ ಮೀಟಿಂಗ್ ಇದೆ. ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವ್ರು ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಮೀಟಿಂಗ್. ಅದಕ್ಕೆ ಮುಂಚಿತವಾಗಿ ನಮ್ಮ ಡಿವಿಷನ್ದಲ್ಲಿ DCPs ಮತ್ತು ಜಾಯಿಂಟ್ ಕಮಿಷನರ್ಸ್ ಅವ್ರವ್ರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಅವ್ರ ಲಿಮಿಟ್ಸಲ್ಲಿ ಅವರಲ್ಲಿ ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಅವ್ರ ಮೀಟಿಂಗ್ ಆದಮೇಲೆ ಮತ್ತು ನಮ್ಮದು ಇವತ್ತು ಕ್ರೈಮ್ ಮೀಟಿಂಗ್ ಇದೆ, ನಂತರ ಇಂಟರ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಇದೆ. ಎಲ್ಲ ಆದಮೇಲೆ ನಾನು ಬ್ರೀಫ್ ಮಾಡಿದರೆ ಬೆಟರ್ ಇರ್ತದೆ. ಅದಕ್ಕೋಸ್ಕರ ನಾವು ನಿನ್ನೆ ಪ್ರೆಸ್ ಮೀಟ್ ಮಾಡಲಿಲ್ಲ, ಇವತ್ತು ಪ್ರೆಸ್ ಮೀಟ್ ಮಾಡ್ತಾ. ಯಾಕಂದರೆ ಮಧ್ಯಾಹ್ನ ನಂತರ ನಮ್ಮದು ಇಂಟರ್ ಡಿಪಾರ್ಟ್ಮೆಂಟಲ್ ಮೀಟಿಂಗ್ ಇದೆ. ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವ್ರು ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಮೀಟಿಂಗ್. ಅದಕ್ಕೆ ಮುಂಚಿತವಾಗಿ ನಮ್ಮ ಡಿವಿಷನ್ದಲ್ಲಿ DCPs ಮತ್ತು ಜಾಯಿಂಟ್ ಕಮಿಷನರ್ಸ್ ಅವ್ರವ್ರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಅವ್ರ ಲಿಮಿಟ್ಸಲ್ಲಿ ಅವರಲ್ಲಿ ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಅವ್ರ ಮೀಟಿಂಗ್ ಆದಮೇಲೆ ಮತ್ತು ನಮ್ಮದು ಇವತ್ತು ಕ್ರೈಮ್ ಮೀಟಿಂಗ್ ಇದೆ, ನಂತರ ಇಂಟರ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಇದೆ. ಎಲ್ಲ ಆದಮೇಲೆ ನಾನು ಬ್ರೀಫ್ ಮಾಡಿದರೆ ಬೆಟರ್ ಇರ್ತದೆ.